ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಏನಿದೆ ಮಹತ್ವದ ಮಾಹಿತಿ ಅಂದರೆ, ಮಕ್ಕಳ ಆರೈಕೆ ರಜೆ ಮಗುವಿನ ಹಕ್ಕು. ಹೈಕೋರ್ಟ್ ತಮ್ಮ ಒಂದು ನಿರ್ಧಾರ ಪ್ರಕಟಿಸಿದೆ. ಕೋರಿಕೆ ಬಂದಾಗ ನಿರಾಕರಿಸಿದ ಆದ್ಯತೆ ಮೇರೆಗೆ ರಜೆ ಕೊಡಬೇಕು, ಕೇಂದ್ರಕ್ಕೆ ಆದೇಶ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಕ್ಕಳ ಆರೈಕೆ ರಜೆ ಮಗುವಿನ ಹಕ್ಕಾಗಿದ್ದು, ಈ ಒಂದು ಕೋರಿಕೆ ಬಂದಾಗ ನಿರಾಕರಿಸಿದೆ ಆದ್ಯತೆ ಮೇರೆಗೆ ರಜೆ ಮಂಜೂರು ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶಿಸಿದೆ. ಮಹಿಳಾ ಅಧಿಕಾರಿಗೆ ಈ ಒಂದು ರಜೆ, ಮಕ್ಕಳ ಆರೈಕೆ ರಜೆ ನೀಡುವ ಒಂದು ಕೇಂದ್ರ ಆಡಳಿತ ನ್ಯಾಯಮಂಡಳಿ ಹೊರಡಿಸಿದ್ದ ಆದೇಶ ರದ್ದು ಕೋರಿ ಕೇಂದ್ರ ಸರ್ಕಾರ ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿ ನ್ಯಾಯಮೂರ್ತಿ ಪಂಡಿತರವರು ನೇತೃತ್ವದ ವಿಭಾಗೀಯ ಪೀಠ ಆದೇಶ ನೀಡಿದೆ. ಏನಂದರೆ, ಮಕ್ಕಳ ಆರೈಕೆ ರಜೆ ಇರುತ್ತಲ್ಲ, ಆ ಒಂದು ರಜೆಯನ್ನು ಮಗುವಿನ ಹಕ್ಕಾಗಿದೆ. ಆ ರಜೆಯನ್ನು ಯಾವುದೇ ರೀತಿಯಾಗಿ ನೀವು ಕ್ಯಾನ್ಸಲ್ ಮಾಡಬಾರ್ದು ಅಂತ ಇಲ್ಲಿ ಹೈಕೋರ್ಟ್ ಹೇಳಿದೆ. ಕೋರಿಕೆ ಬಂದಾಗ ನಿರಾಕರಿಸದೆ ಆ ಒಂದು ಆದ್ಯತೆಯ ಮೇರೆಗೆ ರಜೆ ಕೊಡಬೇಕು, ಕೇಂದ್ರಕ್ಕೆ ಒಂದು ಆದೇಶ ಹೊರಡಿಸಿದೆ ಹೈಕೋರ್ಟ್. ಮಾಹಿತಿ ಏನಿದೆ ಅಂದರೆ, ಮಕ್ಕಳ ಆರೈಕೆ ರಜೆ ಮಗುವಿನ ಹಕ್ಕಾಗಿದೆ. ಹಾಗಾಗಿ ಆ ಒಂದು ರಜೆ ಕ್ಯಾನ್ಸಲ್ ಮಾಡುವಂಥ ಕೆಲಸ ಆಗಬಾರ್ದು, ಕಂಪಲ್ಸರಿ ನೀಡಬೇಕು. ಅದಕ್ಕೆ ಯಾವುದೇ ರೀತಿಯಂಥ ಅಡೆತಡೆ ಮಾಡಬಾರ್ದು ಅಂತ ಹೈಕೋರ್ಟ್ ಆದೇಶ ನೀಡಿದೆ. ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಗಮನಿಸಿ.